ನೋಡಿ, ಸಮುದಾಯದ ಶಾಸಕರು, ಶಿರಟ್ಟಿ ಕ್ಷೇತ್ರದ ಶಾಸಕರು ಏನು 18ನೇ ತಾರೀಕು ಅವ್ರ ಮೇಲೆ ಕೇಸ್ ಆಗಿತ್ತು, ಅದನ್ನು 21ನೇ ತಾರೀಕು ಅವ್ರು ಇದು ಮಾಡಿ 21ನೇ ತಾರೀಕು ಅವ್ರ ಮೇಲೆ ಏನು ಷಡ್ಯಂತ್ರ ನಡೀತು. ಈಗ ಏನು ಕಾಂಟ್ರಾಕ್ಟರ್ ಇದ್ದಾರೆ ಅವರು ಯಾವ ಪಕ್ಷದವರು ಅದನ್ನು ತಿಳ್ಕೋಬೇಕು. ಮೊದಲು ಅವರು ಕಾಂಗ್ರೆಸ್ KPCC ಒಬ್ಬ ಕಾರ್ಯಕರ್ತರು, ಅವರು ಕೂಡ ಯಾರೋ ಕಾಂಟ್ರಾಕ್ಟರು. ನೋಡಿ, ಸಮುದಾಯದ ಶಾಸಕರು ಅವರ ಹಿನ್ನೆಲೆ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆದು ಬಂದ ದಾರಿಯನ್ನು ಎಂದಿಗೂ ಮರೆಯಲಿಲ್ಲ. ನಮ್ಮ ಶಾಸಕರು ಕೂಡ, ನಮ್ಮ ಚಂದ್ರು ಲಮಾಣಿ ಅವರು ಕೂಡ ಅವರು ಬೆಳೆದಂಥ ಪರಿನೂ ಹಂಗೆ ಇತ್ತು. ಅವರು ಬಡತನದಿಂದ ಬೆಳೆದು ಅವರ ಬೆಳವಣಿಗೆಯನ್ನು ಸಹಿಸದೆ ಒಬ್ಬ ಡಾಕ್ಟರ್ DHO ಆಗಿ ಡಾಕ್ಟರ್ ಆಗಿ ಅದನ್ನು ರಾಜೀನಾಮೆ ಕೊಟ್ಟು ಕ್ಷೇತ್ರದ ಜನರನ್ನು ಅವರು ಸಂಪಾದಿಸೋದೇನಿದೆಯಲ್ಲ, ಅದು ಸಣ್ಣ ವಿಷಯವಲ್ಲ. ಏನು ಅವರು ನಮ್ಮ ಒಳ ಮೀಸಲಾತಿ ವಿರೋಧವನ್ನು ಮಾಡಿ ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ರು, ಅವತ್ತು ಈ ಸರ್ಕಾರ ಕೆಂಗಣಿಗೆ ಗುರಿಯಾದ್ರು ಅವರು. ಚಂದ್ರು ಲಮಾಣಿ ಅವರು ಏನು ಸದನದಲ್ಲಿ ಮಾತಾಡಿದ್ರಲ್ಲ, ಅವತ್ತಿಂದಾನೇ ಟಾರ್ಗೆಟ್ ಮಾಡಿದ್ರು ಇವ್ರನ್ನ. ಅದಾದಮೇಲೆ ಏನು ಈ ಗದಗದಲ್ಲಿ ಮಾನ್ಯ ಕಾನೂನು ಸಚಿವರ ವಿರುದ್ಧವಾಗಿ ಒಂದೇನು ಗಲಾಟೆ ಆಗಿತ್ತಲ್ಲ, ಅವತ್ತೇ ಈ ಸಚಿವರು ಇವ್ರನ್ನ ಏನಾದರೂ ಮಾಡಿ ಬೆಳಿಲಿಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇವ್ರನ್ನ ಷಡ್ಯಂತ್ರ ಮಾಡಿ ಸಿಲುಕಿಸ್ಬಿಟ್ರು. ನೋಡಿ, ಈ ರಾಜ್ಯದಲ್ಲಿ ಎಷ್ಟು ಇದಾಗ್ತಾ ಇಲ್ಲ ನೋಡಿ. ಮೊನ್ನೆ ಈ ರಾಜ್ಯದ ST ನಿಗಮದ 187 ಕೋಟಿ ಹಣ ಏನು ಹೋಯ್ತು, ಅದ್ರ ಬಗ್ಗೆ ತನಿಖೆ ಆಗಲಿಲ್ಲ. DGP ರಾಮಚಂದ್ರರಾವ್ ಅವರ ಒಂದು ಕೇಸ್ ಏನಾಯಿತು, ಮುಡಾ ಕೇಸ್ ಏನಾಯಿತು, ಜನರು ಇದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ನೇರವಾಗಿ ಶಾಸಕರನ್ನ ಬಲೆಗೆ ಬೀಳಿಸ್ತಾರೆ ಅಂದರೆ 18ನೇ ತಾರೀಕು ಆಗೋ ಕೇಸನ್ನು 21ನೇ ತಾರೀಕು ಕೇಸ್ ತೊಗೊತಾ ಇದ್ದಾರೆ. ಲೋಕಾಯುಕ್ತರು ಕೂಡ ತಾವು ತನಿಖೆ ಮಾಡಿ, ಕಾನೂನನ್ನು ನಾವು ಕೂಡ ಗೌರವ ಕೊಡ್ತೀವಿ. ನಾವು ಇವತ್ತು ಕೂಡ ಚಂದ್ರು ಲಮಾಣಿಯವರ ಪರವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಚಂದ್ರು ಲಮಾಣಿಯವರು ಸಾಮಾನ್ಯವಾಗಿ ಬೆಳೆದು ಬಂದಿರತಕ್ಕಂಥ ಶಾಸಕರು, ಕಂಪ್ಲೀಟ್ ಆಗಿ ಬಡ ಜನರ ಕಷ್ಟವನ್ನು ಅರ್ಕೊಂಡಿದ್ದಾರೆ. ಕೆಲವೊಬ್ರು ಏನೋ ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡ್ಬೋದು, ಅದನ್ನು ನಾವು ಬೆಂಬಲಿಸೋದಿಲ್ಲ. ನಮ್ಮ ಬಂಜಾರ ಸಮುದಾಯ ಅವ್ರ ಪರವಾಗಿದೆ. ಏನೇ ಕಾನೂನು ಹೋರಾಟಗಳಿದ್ರೂ ಕೂಡ ನಮ್ಮ ಶಾಸಕರು ಸಮರ್ಥವಾಗಿ ನಿಭಾಯಿಸ್ತಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಏನು ಕೊಡೋದಂದರೆ, ಬಂಜಾರ ಸಮುದಾಯ ನಿಮ್ಮನ್ನು ಏನು ಆಶೀರ್ವಾದ ಮಾಡಿತ್ತು, ಇವತ್ತು ನೀವು ಅದೇ ಸಮುದಾಯವನ್ನು ಕೈ ಬಿಟ್ಟುಬಿಟ್ಟಿದ್ದೀರಿ. ಇವತ್ತು ಆ ಸಮುದಾಯದ ಶಾಸಕರನ್ನ ಷಡ್ಯಂತ್ರ ಮಾಡಿ ನೀವು ಮತ್ತೆ ಈ ರೀತಿ ನಮ್ಮ ತುಳಿತೀರಿ ಅಂದರೆ ನಾವು ಇವತ್ತು ಯಾವತ್ತೂ ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ. ಮೊನ್ನೆ ಸುರಗೊಂಡನಕೊಪ್ಪದಲ್ಲಿ ಕೂಡ ತಾವು ಏನು ನಮ್ಮ ಸಮುದಾಯದ ಲೀಡರ್ಗಳಿಗೆ ಕೂಡ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಈ ಎಲ್ಲ ಬೆಳವಣಿಗೆಯನ್ನು ನಾವು ಗಮನಿಸಿದ್ರೆ ಈ ಸರ್ಕಾರ ನಮ್ಮ ಸಮುದಾಯದ ಪರವಾಗಿಲ್ಲ. ಮುಂದಿನ 2028 ಚುನಾವಣೆಯಲ್ಲಿ ಸಮುದಾಯದ ಶಕ್ತಿ ಏನಂತ ಮತ್ತೊಮ್ಮೆ ನಾವು ತೋರಿಸ್ತೀವಿ. ಅವ್ರನ್ನ ಏನಿದೆ ಅಂತ ಇದು ಮಾಡ್ತೀವಿ. ಖಂಡಿತ ಕಾಂಗ್ರೆಸ್ ಸರ್ಕಾರವನ್ನು ನಾವು ಬಹಿಷ್ಕಾರ ಮಾಡ್ತಿದ್ದೀವಿ. ಆಗಲೇ ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ಅನ್ನೋ ಒಂದು ದೊಡ್ಡ ಆಂದೋಲನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಧನ್ಯವಾದ. ಶಿವಕುಮಾರ್ ಅಂತೇಳಿ, ಹೊಸಪೇಟೆ. ಡಾಕ್ಟರ್ ಚಂದ್ರು ಲಮಾಣಿ ಅವರ ಷಡ್ಯಂತ್ರದ ಬಂಧನ ಖಂಡಿಸಿ ಈ ದಿನ ಬೃಹತ್ ಪ್ರತಿಭಟನೆ ಮತ್ತು ಹೋರಾಟ ಈ ಲಕ್ಷ್ಮೇಶ್ವರ ನಗರದಲ್ಲಿ ತಾವೆಲ್ಲ ನೋಡ್ತಾ ಇರಬಹುದು. ಸಹಸ್ರ ಸಂಖ್ಯೆಯಲ್ಲಿ ಜನಗಳು ಇವತ್ತು ಜಮಾವಣೆಗೊಂಡು ಅವರ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಇದರಿಂದ ಗೊತ್ತಾಗುತ್ತೆ ಡಾಕ್ಟರ್ ಚಂದ್ರು ಲಮಾಣಿ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಇಷ್ಟೊಂದು ಜನ ತಾವು ಕಂಡಿರೋದು ತಾವೆಲ್ಲ ನೋಡ್ತಾ ಇರ್ಬೋದು. ನಾನು ಗುತ್ತಿಗೆದಾರರಿಗೆ ಹೇಳ್ಬೇಕಂದ್ರೆ ಅವರಿಂದ ಯಾವುದೇ ರೀತಿ ಮೋಸ ಹಾಗೂ ವಂಚನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಷಡ್ಯಂತ್ರವಾದ ಬಂಧನವಂತೂ ನಾನು ಮತ್ತೊಮ್ಮೆ ಘಂಟಾಘೋಷವಾಗಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ವಿರೋಧ ಪಕ್ಷದವರು ಇದರಲ್ಲಿ ಕೈವಾಡ ಐತೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವರು ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಯಾವುದೇ ತಾಲೂಕಿಗೆ ಸಂಬಂಧವಿರದ ಗುತ್ತಿಗೆದಾರರಾಗಿರೋದ್ರಿಂದ ಇದರಲ್ಲಿ ಏನೋ ಒಂದು ಬೃಹತ್ ಷಡ್ಯಂತ್ರ ಒಂದು ಅಡಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಪ್ರಥಮದಲ್ಲಿ ಇಂಥ ಒಂದು ಶಕ್ತಿ ಕೇಂದ್ರದಲ್ಲಿ ನಾವು ನಿಂತೀವಿ. ಇದು ಶಿರಟ್ಟಿ ಫಕೀರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದದಿಂದ ನಾವಿಲ್ಲಿ ಇದ್ದೀವಿ. ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಇವತ್ತೇನಿಲ್ಲಿ ಸ್ವಾಭಿಮಾನಿ ಕಾರ್ಯಕರ್ತರು ಏನು ಸೇರ್ಯಾರ, ಅದು ನಿಜವಾಗ್ಲೂ ಒಂದು ಚಂದ್ರು ಲಮಾಣಿಯವರ ಒಂದು ಅಭಿಮಾನದಿಂದ ಕೂಡಿ ನಾವು ಯಾವುದೇ ಒಂದು ಪಕ್ಷಾತೀತವಾಗಿ ಇಲ್ಲಿ ಕಲ್ತೀವಿ. ಇವತ್ತು ಒಂದೇದು ನಾ ಹೇಳಕ್ಕೆ ಇಷ್ಟ, ಯಾರ ಏನಾರು ಅಬ್ಸರ್ವ್ ಮಾಡ್ಯಾರಿಲ್ಲ, ವರುಣ ದೇವ ಇವತ್ತು ಕೃಪೆ ತೋರ ನಮ್ಮ ಮೇಲೆ ಅಂದ್ರೆ ಅದು ನಮ್ಮ ಚಂದ್ರು ಲಮಾಣಿ ಅವರು ಎಷ್ಟು ಸ್ಪಷ್ಟವಾಗಿದ್ದಾರೆ, ಎಷ್ಟು ನಿಷ್ಕಲ್ಮಶ ಮನುಷ್ಯನಾಗಿದ್ದಾರೆ ಅನ್ನೋದು ಈ ವರುಣ ದೇವ ಇವತ್ತು ಹನಿ ಉದ್ರಾಕತ್ತೈತೆ ಇದ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಿಜವಾಗ್ಲೂ ಈ ಭ್ರಷ್ಟ ಸರ್ಕಾರ ಏನೈತಿ ಕಾಂಗ್ರೆಸ್ ಸರ್ಕಾರ ನಮ್ಮ ಚಂದ್ರು ಲಮಾಣಿ ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿ ಒಬ್ಬ ದಲಿತ ನಾಯಕ, ಒಬ್ಬ ಉತ್ತರ ಕರ್ನಾಟಕದ ಒಬ್ಬ ವಿದ್ಯಾವಂತ ಶಾಸಕ ಏನು ವಿಧಾನಸೌಧದಲ್ಲಿ ಕೂಗಾಗಿ ಅವ್ರೇನು ಕೂಗ್ತಾ ಇದ್ದಾರೆ
ಆ ಕೂಗನ್ನು ಹತ್ತಿಡಲಿಕ್ಕೆ ಒಂದು ನಮ್ಮ ಸರ್ಕಾರ ಈಗೇನಿದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅದನ್ನ ಅಂತ ಶಾಸಕರನ್ನ ಹತ್ತಿಡುವಂತ ಕೆಲಸ ಮಾಡಕತ್ತೈತಿ. ಅದನ್ನ ನಾವೆಂದಿಗೂ ಅಂತ ಸರ್ಕಾರವನ್ನ ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ. ಇದು ಕೇವಲ ಒಂದು ಶಾಂಪಲ್ ಅಷ್ಟೇ. ಇನ್ನು ಮುಂದೆ ನಮ್ಮ ಶಾಸಕರನ್ನ ಬಿಡುಗಡೆ ಮಾಡದೇ ಇದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಿ ನಮ್ಮ ಶಾಸಕರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ನಮ್ಮ ನಾಯಕರು, ನಾವು, ನಮ್ಮ ಕಾರ್ಯಕರ್ತರು, ನಮ್ಮ ಶಾಸಕರು ನಿಜವಾಗ್ಲೂ ನಿಷ್ಕಲ್ಮಶ ಮನಸ್ಸಿನವರು. ಅನಂತರ ಕೊರೋನಾ ಟೈಮ್ನಲ್ಲಿ ಕೂಡ ಅಷ್ಟೇ ಸೇವೆಯನ್ನು ಅವ್ರು ಸಲ್ಲಿಸ್ಯಾರ. ಹಾಗಾಗಿ ನಮ್ಮ ಎಲ್ಲರ ಸೇವೆ, ನಮ್ಮೆಲ್ಲರ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಹೆಸರು ವೀರೇಶ್ ಶಾಸ್ತ್ರಿ ಮಠ ಅಂತ, ಗ್ರಾಮ ಪಂಚಾಯಿತಿ ಸದಸ್ಯರು ಹೆಸರು.